ನಮಸ್ಕಾರ. ಬಹಳಷ್ಟು ಜನರಿಗೆ ಕೆಲವು ಆರೋಗ್ಯ ಸಮಸ್ಯೆಗಳಿರುತ್ತವೆ, ಆದರೆ ಅದರ ಬಗ್ಗೆ ಮಾತಾಡೋಕೆ ಒಂದು ರೀತಿ ಹಿಂಜರಿಕೆ. ಇವತ್ತು ಅಂಥದ್ದೇ ಒಂದು ಸಮಸ್ಯೆಗೆ ಒಂದು ಖಚಿತ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ, ತುಂಬ ಸಾಮಾನ್ಯವಾದ ಆದ್ರೆ ಯಾರಿಗೂ ಹೇಳ್ಕೊಳ್ಳಲಾಗದ ಒಂದು ಪ್ರಾಬ್ಲಮ್ಗೆ ಪರ್ಮನೆಂಟ್ ಕ್ಯೂರ್ ಸಿಕ್ಕರೆ ಹೇಗಿರುತ್ತೆ? ಎಷ್ಟೋ ಜನ ಈ ರೀತಿ ಸೈಲೆಂಟ್ ಆಗಿ ನೋವು ಅನುಭವಿಸ್ತಾ ಇರ್ತಾರಲ್ವಾ? ಈ ಸಂಖ್ಯೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ. 4 ಜನರಲ್ಲಿ 3 ಜನರಿಗೆ, ಹೌದು, ವಯಸ್ಕರಲ್ಲಿ 4ರಲ್ಲಿ 3 ಜನ ತಮ್ಮ ಲೈಫ್ನಲ್ಲಿ ಒಂದಲ್ಲ ಒಂದು ಸಾರಿ ಪೈಲ್ ಸಮಸ್ಯೆಯಿಂದ ಬಳಲ್ತಾರೆ ಅಂತ ಹೇಳಲಾಗತ್ತೆ. ಅಂದ್ರೆ ಇದು ಎಷ್ಟೊಂದು ಕಾಮನ್ ಸಮಸ್ಯೆ ಅಂತ ನಾವೇ ಅರ್ಥ ಮಾಡ್ಕೊಳ್ಬಹುದು. ಸರಿ, ಹಾಗಾದ್ರೆ ಇಷ್ಟೊಂದು ದೊಡ್ಡ ಸಮಸ್ಯೆಗೆ ಪರಿಹಾರ ಏನು? ಎಲ್ಲಿದೆ? ಬನ್ನಿ ಈಗ ಅದರ ಬಗ್ಗೆನೇ ನೋಡೋಣ. ನಾವು ಮಾತಾಡ್ತಾ ಇರೋದು ಅರ್ಕ ಅನುಗ್ರಹ ಆಸ್ಪತ್ರೆಯ ಬಗ್ಗೆ. ನೋಡಿ, ಕರುಣೆಯ ಆರೈಕೆಯೊಂದಿಗೆ ಆಧುನಿಕ ಚಿಕಿತ್ಸೆ, ಇದು ಬರಿಯೊಂದು ಟ್ಯಾಗ್ಲೈನ್ ಅಲ್ಲ. ಇದು ಈ ಆಸ್ಪತ್ರೆಯ ಪ್ರತಿಯೊಂದು ಹೆಜ್ಜೆಯ ಹಿಂದಿರುವ ಫಿಲಾಸಫಿ. ಅಂದ್ರೆ ಲೇಟೆಸ್ಟ್ ಟ್ರೀಟ್ಮೆಂಟ್ ಜೊತೆಗೆ ಪೇಷಂಟ್ಸ್ ಬಗ್ಗೆ ತುಂಬನೇ ಕಾಳಜಿ, ಪ್ರೀತಿ ಇಟ್ಕೊಳ್ಳೋದು. ಹಾಗಾದ್ರೆ ಈ ಹಾಸ್ಪಿಟಲ್ ಯಾಕೆ ಇಷ್ಟೊಂದು ನಂಬಿಕೆಗೆ ಅರ್ಹವಾಗಿದೆ? ಅದರ ಹಿಂದಿರೋ ಅನುಭವದ ಶಕ್ತಿ ಏನು ಅಂತ ನೋಡೋಣ ಬನ್ನಿ. ಈ ಆಸ್ಪತ್ರೆಯ ಭದ್ರ ಬುನಾದಿಗೆ ಕಾರಣ ಅದರ ಸಂಸ್ಥಾಪಕರ ಅನುಭವ. ಬರೋಬ್ಬರಿ 3 ದಶಕ ಅಂದ್ರೆ 30 ವರ್ಷಗಳಿಗಿಂತ ಹೆಚ್ಚು ಕಾಲ ಸರ್ಜಿಕಲ್ ಕೇರ್ ಕ್ಷೇತ್ರದಲ್ಲಿ ಅವರು ಮಾಡಿದ ಸೇವೆ ಇದೆಯಲ್ಲ, ಅದೇ ಇದರ ಶಕ್ತಿ. ಸಂಸ್ಥಾಪಕರ ಬಗ್ಗೆ ಮಾತಾಡೋದಾದ್ರೆ ಡಾಕ್ಟರ್ ರಮೇಶ್ ಮಕಂ ಮತ್ತು ಡಾಕ್ಟರ್ ಸರಸ್ವತಿ ರಮೇಶ್ ಇವರಿಬ್ಬರ ಅನುಭವ ನಿಜಕ್ಕೂ ಅದ್ಭುತ. ಡಾಕ್ಟರ್ ರಮೇಶ್ ಮಕಂ ಮಿನಿಮಲಿ ಇನ್ವಿಸಿವ್ ಸರ್ಜರಿಯಲ್ಲಿ ಒಬ್ಬ ಪ್ರವರ್ತಕರು. ಪ್ರಪಂಚದಾದ್ಯಂತ 16,000ಕ್ಕೂ ಹೆಚ್ಚು ಸರ್ಜನ್ಸ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಡಾಕ್ಟರ್ ಸರಸ್ವತಿ ರಮೇಶ್ ಅವರು ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಗೈನಕಾಲಜಿಯಲ್ಲಿ ಎಕ್ಸ್ಪರ್ಟ್. 3,000ಕ್ಕೂ ಹೆಚ್ಚು ಸರ್ಜರಿಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆರೋಗ್ಯವನ್ನ ಸಮಗ್ರವಾಗಿ ನೋಡ್ಬೇಕು ಅನ್ನೋದನ್ನ ಪ್ರತಿಪಾದಿಸ್ತಾರೆ. ಕೇವಲ ಸಂಸ್ಥಾಪಕರು ಮಾತ್ರ ಅಲ್ಲ, ಇಲ್ಲಿನೋ ಇಡೀ ಟೀಮೇ ಅಷ್ಟೇ ಎಕ್ಸ್ಪೀರಿಯನ್ಸ್ಡ್. ಗ್ಯಾಸ್ಟ್ರೋಎಂಟರಾಲಜಿ, ಪೀಡಿಯಾಟ್ರಿಕ್ಸ್, ಯೂರಾಲಜಿ, ಆರ್ಥೋಪೆಡಿಕ್ಸ್, ಹೀಗೆ ಪ್ರತಿಯೊಂದು ವಿಭಾಗದಲ್ಲೂ ದೊಡ್ಡ ತಜ್ಞರ ತಂಡವೇ ಇದೆ. ಅವರಲ್ಲಿ ಎಷ್ಟೋ ಜನರಿಗೆ 30 ವರ್ಷಗಳಿಗಿಂತ ಹೆಚ್ಚು ಅನುಭವ ಇದೆ ಅಂದ್ರೆ ಯೋಚನೆ ಮಾಡಿ. ಓಕೆ, ಇಷ್ಟೆಲ್ಲ ಅನುಭವ, ಪರಿಣತಿ ಎಲ್ಲ ಸೇರಿ ಪೈಲ್ಸ್ನಂಥ ಸಮಸ್ಯೆಗೆ ಯಾವ ರೀತಿ ಮಾಡರ್ನ್ ಮತ್ತು ಪೇಷಂಟ್ ಫ್ರೆಂಡ್ಲಿ ಸೊಲ್ಯೂಷನ್ಸ್ಗಳನ್ನ ಕೊಡುತ್ತೆ ಅಂತ ಈಗ ನೋಡೋಣ. ಪೈಲ್ಸ್ಗೆ ಈಗ ಎಂತಹ ಅಡ್ವಾನ್ಸ್ಡ್ ಆಪ್ಷನ್ಸ್ಗಳು ಬಂದಿವೆ ಗೊತ್ತಾ? ಮೊದಲನೇದಾಗಿ ಲೇಸರ್ ಟ್ರೀಟ್ಮೆಂಟ್. ಇದು ತುಂಬ ಫಾಸ್ಟ್, ಹೆಚ್ಚು ನೋವಿರೋದಿಲ್ಲ ಮತ್ತು ಅದೇ ದಿನ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಬಹುದು. ಆಮೇಲೆ ಸ್ಟೇಪ್ಲರ್ ಸರ್ಜರಿ, ಇದ್ರಲ್ಲೂ ನೋವು ಕಡಿಮೆ. ಇನ್ನೊಂದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್. ಇದು ಅಷ್ಟು ಗಂಭೀರ ಇಲ್ಲದ ಕೇಸುಗಳಿಗೆ ತುಂಬಾನೇ ಎಫೆಕ್ಟಿವ್. ಅಂದ್ರೆ ಪ್ರತಿಯೊಂದು ವಿಧಾನದಲ್ಲೂ ಪೇಷಂಟ್ ಕಂಫರ್ಟ್ಗೆ ಫಸ್ಟ್ ಪ್ರಿಯಾರಿಟಿ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಅಂದ್ರೆ ಟ್ರೀಟ್ಮೆಂಟ್ ಅಂದ್ರೆ ಬರೀ ಸರ್ಜರಿ ಮಾತ್ರ ಅಲ್ಲ. ಮುಂದೆ ಈ ಸಮಸ್ಯೆ ಮತ್ತೆ ಬರದ ಹಾಗೆ ತಡೆಯೋದು, ಆರೋಗ್ಯವಾಗಿರೋಕೆ ಲೈಫ್ ಸ್ಟೈಲ್ನಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ಲಾಗತ್ತೆ. ಇದನ್ನೇ ಹಾಲಿಸ್ಟಿಕ್ ಕೇರ್ ಅಂತ ಕರೆಯೋದು. ಹಾಗಾದ್ರೆ ಆ ಲೈಫ್ ಸ್ಟೈಲ್ ಬದಲಾವಣೆಗಳು ಅಂದ್ರೆ ಏನು? ತುಂಬಾ ಸಿಂಪಲ್. ನಮ್ಮ ಊಟದಲ್ಲಿ ಫೈಬರ್ ಅಥವಾ ನಾರಿನಂಶ ಜಾಸ್ತಿ ಇರೋ ಹಾಗೆ ನೋಡ್ಕೊಳ್ಳೋದು, ಚೆನ್ನಾಗಿ ನೀರು ಕುಡಿಯೋದು, ಜೊತೆಗೆ ವಾಕಿಂಗ್, ಕೆಗಲ್ಸ್ ಮತ್ತು ಯೋಗಾಸನದಂತಹ ಎಕ್ಸರ್ಸೈಸ್ಗಳು ಬೇಗ ಗುಣ ಆಗೋಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಸಮಸ್ಯೆ ಮತ್ತೆ ಬರ್ದೇ ಹಾಗೆ ತಡೆಯುತ್ತೆ. ಸರಿ, ಇಷ್ಟೆಲ್ಲ ಆಯ್ತು. ಆದ್ರೆ ಇದೆಲ್ಲದಕ್ಕಿಂತ ಮುಖ್ಯ ಅಳತೆಗೋಳು ಯಾವುದು? ಅದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ ಪೇಷಂಟ್ಸ್ನ ಅನುಭವ. ಅವರೇ ಹೇಳೋ ಮಾತುಗಳಿಗಿಂತ ದೊಡ್ಡ ಸಾಕ್ಷಿ ಇನ್ನೊಂದಿಲ್ಲ ಅಲ್ವಾ? ಒಬ್ಬರು ಪೇಷಂಟ್ ಎಚ್.ಎನ್. ರವಿಕುಮಾರ್ ಅವರು ಹೀಗೆ ಹೇಳ್ತಾರೆ: ಡಾಕ್ಟರ್ ರಮೇಶ್ ಮಕ್ಕಂ ಅವರ ಸ್ಕಿಲ್ ಮತ್ತು ಅವರ ಕೇರಿಂಗ್ ನೇಚರ್ಗೆ ನಾನು ಆಭಾರಿ. ಒಟ್ಟಿನಲ್ಲಿ ನನಗೊಂದು ಅದ್ಭುತ ಅನುಭವ ಸಿಕ್ತು. ನೋಡಿ, ಇಲ್ಲಿ ಟೆಕ್ನಿಕಲ್ ಸ್ಕಿಲ್ ಜೊತೆ ಆ ಕಾಳಜಿ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಇನ್ನೊಬ್ರು ಪ್ರಭುದೇವ್ ಸ್ವಾಮಿಯವರು ತಮ್ಮ ಮಗುವಿನ ಚಿಕಿತ್ಸೆ ಬಗ್ಗೆ ಹೇಳ್ತಾರೆ. ಡಾಕ್ಟರ್ ಸ್ಮೃತಿ ಬಗ್ಗೆ ನಮ್ಗೆ ತುಂಬಾನೇ ಖುಷಿಯಿದೆ. ಅವರು ಯಾವಾಗ್ಲೂ ನಗುಮುಖದಿಂದ ಇರ್ತಾರೆ, ನಾವು ಹೇಳೋದನ್ನ ತಾಳ್ಮೆಯಿಂದ ಕೇಳ್ತಾರೆ. ಇಲ್ಲಿರೋ ಎಲ್ಲಾ ಸ್ಟಾಫ್ ಕೂಡ ಅಷ್ಟೇ ಕೋಆಪರೇಟಿವ್. ಅಂದ್ರೆ ಈ ಕಾಳಜಿ ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ಪ್ರತಿಯೊಬ್ಬರಿಗೂ ಸಿಗುತ್ತೆ ಅಂತ ಅರ್ಥ. ಸರಿ, ಈಗ ನಾವು ಈ ವಿವರಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಇದು ಮೊದಲ ಹೆಜ್ಜೆಯಾಗಬಹುದು. ಇಲ್ಲಿರೋದು ಒಂದೇ ಮಾತು: ನಿಮ್ಮ ಯೋಗಕ್ಷೇಮವೇ ನಮ್ಮ ಆದ್ಯತೆ. ಈ ಒಂದು ಲೈನ ಈ ಆಸ್ಪತ್ರೆಯ ಸಂಪೂರ್ಣ ಕಮಿಟ್ಮೆಂಟ್ ಅನ್ನು ಹೇಳುತ್ತೆ. ಪೇಷಂಟ್ ಕೇರ್ ಅನ್ನೋದು ಅವರಿಗೆ ಎಲ್ಲಕ್ಕಿಂತ ಮುಖ್ಯ. ಹಾಗಾದ್ರೆ ಈ ಸಮಸ್ಯೆಯಿಂದ ಒಂದು ಶಾಶ್ವತ ಪರಿಹಾರದ ಕಡೆಗೆ ಮೊದಲ ಹೆಜ್ಜೆ ಇಡೋಕೆ ಸಿದ್ಧತೆ ಇದೆಯಾ? ಈ ಪ್ರಶ್ನೆ ಒಂದು ಭರವಸೆಯನ್ನ ಮೂಡಿಸುತ್ತೆ ಅಲ್ವಾ? ತಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋಕೆ ಇದೊಂದು ಸಣ್ಣ ಪ್ರೇರಣೆ ಆಗ್ಬೋದು.